ನಾನು ನೋಡಿದ ಭಾಳ ನೋವಾಯಿತು ನನಗೆ. 8 ಜನ ಇಂದ 9 ಜನ ನಿಧನ ಹೊಂದಿದ್ದಾರೆ. ಅದರಲ್ಲಿ 20 ಜನ ಸೀರಿಯಸ್ 20 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 12-13 ಜನ ಸೀರಿಯಸ್ ಕಂಡೀಷನ್ ಇದೆ ಅಂತ ಮಾಹಿತಿ ಬಂತು ನನಗೆ. ಕೇಳಿ ಭಾಳ ತುಂಬ ನೋವಾಯಿತು ನನಗೆ. ಈ ಥರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋವಾಯಿತು ನನಗೆ. ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದೆಲ್ಲ ಆಗಿರೋದು, ಅದು ದಿಲ್ಲಿ ಕ್ಯಾಪಿಟಲಲ್ಲಿ ಆಗಿರೋದು. ಈಗ ಕೇಂದ್ರ ಸರ್ಕಾರನೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಈಗ ಹೇಳ್ತಲ್ಲ, ಈ ಥರ ಘಟನೆಗಳು ಆಗಬಾರ್ದು. ಘಟನೆ ಆಗಿರೋದು ನನಗೂ ಭಾಳ ನೋವು ತಂದಿದೆ. ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಅನಿಸ್ತದೆ. ಏನಕ್ಕೆ ಒಂದು ವೆಹಿಕಲಲ್ಲಿ ಹೋಗ್ಬಿಟ್ಟು ಸಿಗ್ನಲಲ್ಲಿ ನಿಲ್ಲಿಸಿ, ಸಿಗ್ನಲ್ನಲ್ಲಿ ತಾನೇ ಆಗಿರೋದು ಈ ಘಟನೆ ಆಗಿರೋದು, ಸಿಗ್ನಲಲ್ಲಿ ಆಗಿರೋದು. ಈ ಘಟನೆ ಆಗಬಾರ್ದಾಗಿತ್ತು ಅಂತ ನನಗೂ ಮನ್ಸಿಗೆ ಭಾಳ ನೋವಾಗಿದೆ. ನಾನು ನೋಡಿದ ಭಾಳ ನೋವಾಯಿತು ನನಗೆ. 8 ಜನ ಇಂದ 9 ಜನ ನಿಧನ ಹೊಂದಿದ್ದಾರೆ. ಅದರಲ್ಲಿ 20 ಜನ ಸೀರಿಯಸ್ 20 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 12-13 ಜನ ಸೀರಿಯಸ್ ಕಂಡೀಷನ್ ಇದೆ ಅಂತ ಮಾಹಿತಿ ಬಂತು ನನಗೆ. ಕೇಳಿ ಭಾಳ ತುಂಬ ನೋವಾಯಿತು ನನಗೆ. ಈ ಥರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋವಾಯಿತು ನನಗೆ. ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದೆಲ್ಲ ಆಗಿರೋದು, ಅದು ದಿಲ್ಲಿ ಕ್ಯಾಪಿಟಲಲ್ಲಿ ಆಗಿರೋದು. ಈಗ ಕೇಂದ್ರ ಸರ್ಕಾರನೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಈಗ ಹೇಳ್ತಲ್ಲ, ಈ ಥರ ಘಟನೆಗಳು ಆಗಬಾರ್ದು. ಘಟನೆ ಆಗಿರೋದು ನನಗೂ ಭಾಳ ನೋವು ತಂದಿದೆ. ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಅನಿಸ್ತದೆ. ಏನಕ್ಕೆ ಒಂದು ವೆಹಿಕಲಲ್ಲಿ ಹೋಗ್ಬಿಟ್ಟು ಸಿಗ್ನಲಲ್ಲಿ ನಿಲ್ಲಿಸಿ, ಸಿಗ್ನಲ್ನಲ್ಲಿ ತಾನೇ ಆಗಿರೋದು ಈ ಘಟನೆ ಆಗಿರೋದು, ಸಿಗ್ನಲಲ್ಲಿ ಆಗಿರೋದು. ಈ ಘಟನೆ ಆಗಬಾರ್ದಾಗಿತ್ತು ಅಂತ ನನಗೂ ಮನ್ಸಿಗೆ ಭಾಳ ನೋವಾಗಿದೆ ನನಗೆ. ನಾನು ನೋಡಿದ ಭಾಳ ನೋವಾಯಿತು ನನಗೆ. 8 ಜನ ಇಂದ 9 ಜನ ನಿಧನ ಹೊಂದಿದ್ದಾರೆ. ಅದರಲ್ಲಿ 20 ಜನ ಸೀರಿಯಸ್ 20 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 12-13 ಜನ ಸೀರಿಯಸ್ ಕಂಡೀಷನ್ ಇದೆ ಅಂತ ಮಾಹಿತಿ ಬಂತು ನನಗೆ. ಕೇಳಿ ಭಾಳ ತುಂಬ ನೋವಾಯಿತು ನನಗೆ. ಈ ಥರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋವಾಯಿತು ನನಗೆ. ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದೆಲ್ಲ ಆಗಿರೋದು, ಅದು ದಿಲ್ಲಿ ಕ್ಯಾಪಿಟಲಲ್ಲಿ ಆಗಿರೋದು. ಈಗ ಕೇಂದ್ರ ಸರ್ಕಾರನೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಈಗ ಹೇಳ್ತಲ್ಲ, ಈ ಥರ ಘಟನೆಗಳು ಆಗಬಾರ್ದು. ಘಟನೆ ಆಗಿರೋದು ನನಗೂ ಭಾಳ ನೋವು ತಂದಿದೆ. ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಅನಿಸ್ತದೆ. ಏನಕ್ಕೆ ಒಂದು ವೆಹಿಕಲಲ್ಲಿ ಹೋಗ್ಬಿಟ್ಟು ಸಿಗ್ನಲಲ್ಲಿ ನಿಲ್ಲಿಸಿ, ಸಿಗ್ನಲ್ನಲ್ಲಿ ತಾನೇ ಆಗಿರೋದು ಈ ಘಟನೆ ಆಗಿರೋದು, ಸಿಗ್ನಲಲ್ಲಿ ಆಗಿರೋದು. ಈ ಘಟನೆ ಆಗಬಾರ್ದಾಗಿತ್ತು ಅಂತ ನನಗೂ ಮನ್ಸಿಗೆ ಭಾಳ ನೋವಾಗಿದೆ ನನಗೆ. ನಾನು ನೋಡಿದ ಭಾಳ ನೋವಾಯಿತು ನನಗೆ. 8 ಜನ ಇಂದ 9 ಜನ ನಿಧನ ಹೊಂದಿದ್ದಾರೆ. ಅದರಲ್ಲಿ 20 ಜನ ಸೀರಿಯಸ್ 20 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 12-13 ಜನ ಸೀರಿಯಸ್ ಕಂಡೀಷನ್ ಇದೆ ಅಂತ ಮಾಹಿತಿ ಬಂತು ನನಗೆ. ಕೇಳಿ ಭಾಳ ತುಂಬ ನೋವಾಯಿತು ನನಗೆ. ಈ ಥರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋವಾಯಿತು ನನಗೆ. ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದೆಲ್ಲ ಆಗಿರೋದು, ಅದು ದಿಲ್ಲಿ ಕ್ಯಾಪಿಟಲಲ್ಲಿ ಆಗಿರೋದು. ಈಗ ಕೇಂದ್ರ ಸರ್ಕಾರನೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಈಗ ಹೇಳ್ತಲ್ಲ, ಈ ಥರ ಘಟನೆಗಳು ಆಗಬಾರ್ದು. ಘಟನೆ ಆಗಿರೋದು ನನಗೂ ಭಾಳ ನೋವು ತಂದಿದೆ. ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಅನಿಸ್ತದೆ. ಏನಕ್ಕೆ ಒಂದು ವೆಹಿಕಲಲ್ಲಿ ಹೋಗ್ಬಿಟ್ಟು ಸಿಗ್ನಲಲ್ಲಿ ನಿಲ್ಲಿಸಿ, ಸಿಗ್ನಲ್ನಲ್ಲಿ ತಾನೇ ಆಗಿರೋದು ಈ ಘಟನೆ ಆಗಿರೋದು, ಸಿಗ್ನಲಲ್ಲಿ ಆಗಿರೋದು. ಈ ಘಟನೆ ಆಗಬಾರ್ದಾಗಿತ್ತು ಅಂತ ನನಗೂ ಮನ್ಸಿಗೆ ಭಾಳ ನೋವಾಗಿದೆ ನನಗೆ. ನಾನು ನೋಡಿದ ಭಾಳ ನೋವಾಯಿತು ನನಗೆ. 8 ಜನ ಇಂದ 9 ಜನ ನಿಧನ ಹೊಂದಿದ್ದಾರೆ. ಅದರಲ್ಲಿ 20 ಜನ ಸೀರಿಯಸ್ 20 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 12-13 ಜನ ಸೀರಿಯಸ್ ಕಂಡೀಷನ್ ಇದೆ ಅಂತ ಮಾಹಿತಿ ಬಂತು ನನಗೆ. ಕೇಳಿ ಭಾಳ ತುಂಬ ನೋವಾಯಿತು ನನಗೆ. ಈ ಥರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋವಾಯಿತು ನನಗೆ. ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದೆಲ್ಲ ಆಗಿರೋದು, ಅದು ದಿಲ್ಲಿ ಕ್ಯಾಪಿಟಲಲ್ಲಿ ಆಗಿರೋದು. ಈಗ ಕೇಂದ್ರ ಸರ್ಕಾರನೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಈಗ ಹೇಳ್ತಲ್ಲ, ಈ ಥರ ಘಟನೆಗಳು ಆಗಬಾರ್ದು. ಘಟನೆ ಆಗಿರೋದು ನನಗೂ ಭಾಳ ನೋವು ತಂದಿದೆ. ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಅನಿಸ್ತದೆ. ಏನಕ್ಕೆ ಒಂದು ವೆಹಿಕಲಲ್ಲಿ ಹೋಗ್ಬಿಟ್ಟು ಸಿಗ್ನಲ್ನಲ್ಲಿ ನಿಲ್ಲಿಸಿ, ಸಿಗ್ನಲ್ನಲ್ಲಿ ತಾನೇ ಆಗಿರೋದು ಈ ಘಟನೆ ಆಗಿರೋದು, ಸಿಗ್ನಲಲ್ಲಿ ಆಗಿರೋದು. ಈ ಘಟನೆ ಆಗಬಾರ್ದಾಗಿತ್ತು ಅಂತ ನನಗೂ ಮನ್ಸಿಗೆ ಭಾಳ ನೋವಾಗಿದೆ ನನಗೆ. ನಾನು ನೋಡಿದ ಭಾಳ ನೋವಾಯಿತು ನನಗೆ.
ಎಂಟು ಜನದಿಂದ 9 ಜನ ನಿಧನ ಹೊಂದಿದ್ದಾರೆ. ಅದರಲ್ಲಿ 20 ಜನ ಏನೋ ಸೀರಿಯಸ್ 20 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 12-13 ಜನ ಸೀರಿಯಸ್ ಕಂಡೀಷನ್ ಇದೆ ಅಂತ ಮಾಹಿತಿ ಬಂತು ನನಗೆ. ಕೇಳಿ ಭಾಳ ತುಂಬ ನೋವಾಯಿತು ನನಗೆ. ಈ ಥರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋವಾಯಿತು ನನಗೆ. ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದೆಲ್ಲ ಆಗಿರೋದು, ಅದು ದಿಲ್ಲಿ ಕ್ಯಾಪಿಟಲಲ್ಲಿ ಆಗಿರೋದು. ಈಗ ಕೇಂದ್ರ ಸರ್ಕಾರನೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಈಗ ಹೇಳ್ತಲ್ಲ, ಈ ಥರ ಘಟನೆಗಳು ಆಗಬಾರ್ದು. ಘಟನೆ ಆಗಿರೋದು ನನಗೂ ಭಾಳ ನೋವು ತಂದಿದೆ. ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಅನಿಸ್ತದೆ. ಏನಕ್ಕೆ ಒಂದು ವೆಹಿಕಲಲ್ಲಿ ಹೋಗ್ಬಿಟ್ಟು ಸಿಗ್ನಲ್ನಲ್ಲಿ ನಿಲ್ಲಿಸಿ, ಸಿಗ್ನಲ್ನಲ್ಲಿ ತಾನೇ ಆಗಿರೋದು ಈ ಘಟನೆ ಆಗಿರೋದು, ಸಿಗ್ನಲಲ್ಲಿ ಆಗಿರೋದು. ಈ ಘಟನೆ ಆಗಬಾರ್ದಾಗಿತ್ತು ಅಂತ ನನಗೂ ಮನ್ಸಿಗೆ ಭಾಳ ನೋವಾಗಿದೆ. ನಾನು ನೋಡಿ ಭಾಳ ನೋವಾಯಿತು ನನಗೆ. 8 ಜನದಿಂದ 9 ಜನ ನಿಧನ ಹೊಂದಿದ್ದಾರೆ. ಅದರಲ್ಲಿ 20 ಜನ ಏನೋ ಸೀರಿಯಸ್ 20 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 12-13 ಜನ ಸೀರಿಯಸ್ ಕಂಡೀಷನ್ ಇದೆ ಅಂತ ಮಾಹಿತಿ ಬಂತು ನನಗೆ. ಕೇಳಿ ಭಾಳ ತುಂಬ ನೋವಾಯಿತು ನನಗೆ. ಈ ಥರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋವಾಯಿತು ನನಗೆ. ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದೆಲ್ಲ ಆಗಿರೋದು, ಅದು ದಿಲ್ಲಿ ಕ್ಯಾಪಿಟಲಲ್ಲಿ ಆಗಿರೋದು. ಈಗ ಕೇಂದ್ರ ಸರ್ಕಾರನೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಈಗ ಹೇಳ್ತಲ್ಲ, ಈ ಥರ ಘಟನೆಗಳು ಆಗಬಾರ್ದು. ಘಟನೆ ಆಗಿರೋದು ನನಗೂ ಭಾಳ ನೋವು ತಂದಿದೆ. ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಅನಿಸ್ತದೆ. ಏನಕ್ಕೆ ಒಂದು ವೆಹಿಕಲಲ್ಲಿ ಹೋಗ್ಬಿಟ್ಟು ಸಿಗ್ನಲ್ನಲ್ಲಿ ನಿಲ್ಲಿಸಿ, ಸಿಗ್ನಲ್ನಲ್ಲಿ ತಾನೇ ಆಗಿರೋದು ಈ ಘಟನೆ ಆಗಿರೋದು, ಸಿಗ್ನಲಲ್ಲಿ ಆಗಿರೋದು. ಈ ಘಟನೆ ಆಗಬಾರ್ದಾಗಿತ್ತು ಅಂತ ನನಗೂ ಮನ್ಸಿಗೆ ಭಾಳ ನೋವಾಗಿದೆ ನನಗೆ. ನಾನು ನೋಡಿ ಭಾಳ ನೋವಾಯಿತು ನನಗೆ. 8 ಜನದಿಂದ 9 ಜನ ನಿಧನ ಹೊಂದಿದ್ದಾರೆ. ಅದರಲ್ಲಿ 20 ಜನ ಏನೋ ಸೀರಿಯಸ್ 20 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದು 12-13 ಜನ ಸೀರಿಯಸ್ ಕಂಡೀಷನ್ ಇದೆ ಅಂತ ಮಾಹಿತಿ ಬಂತು ನನಗೆ. ಕೇಳಿ ಭಾಳ ತುಂಬ ನೋವಾಯಿತು ನನಗೆ. ಈ ಥರ ಘಟನೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೋವಾಯಿತು ನನಗೆ. ಈಗ ಕೇಂದ್ರ ಸರ್ಕಾರದಲ್ಲಿ ಕ್ಯಾಪಿಟಲ್ ಇದೆಲ್ಲ ಆಗಿರೋದು, ಅದು ದಿಲ್ಲಿ ಕ್ಯಾಪಿಟಲಲ್ಲಿ ಆಗಿರೋದು. ಈಗ ಕೇಂದ್ರ ಸರ್ಕಾರನೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಈಗ ಹೇಳ್ತಲ್ಲ, ಈ ಥರ ಘಟನೆಗಳು ಆಗಬಾರ್ದು. ಘಟನೆ ಆಗಿರೋದು ನನಗೂ ಭಾಳ ನೋವು ತಂದಿದೆ. ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಅನಿಸ್ತದೆ. ಏನಕ್ಕೆ ಒಂದು ವೆಹಿಕಲಲ್ಲಿ ಹೋಗ್ಬಿಟ್ಟು ಸಿಗ್ನಲ್ನಲ್ಲಿ ನಿಲ್ಲಿಸಿ, ಸಿಗ್ನಲ್ನಲ್ಲಿ ತಾನೇ ಆಗಿರೋದು ಈ ಘಟನೆ ಆಗಿರೋದು, ಸಿಗ್ನಲಲ್ಲಿ ಆಗಿರೋದು. ಈ ಘಟನೆ ಆಗಬಾರ್ದಾಗಿತ್ತು ಅಂತ ನನಗೂ ಮನ್ಸಿಗೆ ಭಾಳ ನೋವಾಗಿದೆ ನನಗೆ.